ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳು ಹೇಗಿವೆ, ಅಂದರೆ ಒಟ್ಟಾರೆ 12 ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ವ್ರತದ ಆಚರಣೆಯನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದಕ್ಕೆ ಆದಂಥ ನೀತಿ ನಿಯಮಗಳಿವೆ. ಸೊ ಹೇಗೆ ಮಾಡಬೇಕು, ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ಕೊಳ್ಬಹುದಾ, ಅಥವಾ ದೇವಸ್ಥಾನಗಳಲ್ಲಿ ಈ ಪೂಜೆಯನ್ನು ನಾವು ಮಾಡಿಸ್ಕೊಳ್ಬೇಕಾ, ವ್ರತ ಹೇಗೆ ಆಚರಣೆಯನ್ನು ಮಾಡಬೇಕು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ, ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ, ವಾತಾತ್ಮಜನ್ ವಾನರಯೂಥ ಮುಖ್ಯಂ, ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸಿ. ನೋಡಿ, ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋದು ಕೂಡ ತುಂಬ ಅವಶ್ಯಕವಾಗಿರೋ ಮಾಹಿತಿ ಆಗಿರುತ್ತೆ. ಈ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಗಳನ್ನು ನಾವು ಪಠಣ ಮಾಡುವುದರಿಂದ ಮತ್ತು ನಾವು ಶ್ರವಣ ಮಾಡುವುದರಿಂದ ನಾವು ನಿತ್ಯವೂ ಕೂಡ ಹೇಳ್ತಾ ಇರ್ತೀವಿ, ನಮಗೆ ಎಷ್ಟೋ ಅನೇಕ ಫಲಗಳು ನಮಗೆ ಲಭಿಸ್ತವೆ ಅಂತ. ಹಾಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರಣಗಳನ್ನು ತಿಳ್ಕೊಳ್ಳೋಣ. ನೋಡಿ, ವಿಶೇಷವಾಗಿ ಈ ದಿವಸ ಶರನ್ನವರಾತ್ರಿ 2ನೇ ದಿವಸ ಆಗಿರುತ್ತೆ. ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಎಲ್ಲವನ್ನು ಕೂಡ ತಿಳ್ಕೊಂಡು ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಆ ಶಕ್ತಿ ಮಾತೆಯ ಅನುಗ್ರಹ ನಮಗೆ ಸಿಗುವಂಥದ್ದು. ಹಾಗಾಗಿ ಇವತ್ತು ನೋಡಿ, ಸಂಕಲ್ಪಕವಾಗಿ ಅಂದರೆ ಯಾರಾದರೂ ಈ ಪೂಜಾದಿಗಳಿಗೆ ಸಂಕಲ್ಪ ಮಾಡ್ಕೊಳ್ಳೋರಿಗೂ ಕೂಡ ತುಂಬ ಅವಶ್ಯಕವಾಗಿರೋ ಮಾಹಿತಿ ಇದಾಗಿರುತ್ತೆ. ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ಶರದೃತು, ಆಶ್ವೀಜ ಮಾಸ. ನೋಡಿ, ಶರದೃತುವಿನ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಲ್ಲಿದ್ದೀವಿ, ಅಂದರೆ ಶುಕ್ಲ ಪಕ್ಷದ 2ನೆಯ ದಿವಸ ಇವತ್ತು ಆಗಿರುವಂಥದ್ದು. ಹಾಗೆ ಇವತ್ತು ವಿಶೇಷವಾಗಿ ಸ್ವಾತಿ ನಕ್ಷತ್ರ ಇರುವಂಥದ್ದು ಕೂಡ ನೋಡ್ಬೋದು. ಹಾಗೆ ವೈದ್ಯುತಿ ಯೋಗ ಇರುವಂಥದ್ದು ಮತ್ತು ಬಾಲವ ಕರ್ಣವನ್ನು ಕೂಡ ನಾವು ವಿಶೇಷವಾಗಿ ವಿಶೇಷವಾಗಿ ನೋಡ್ಬೋದಾಗಿದೆ. ಹಾಗೆ ಪಂಚಾಂಗದ ನಂತರ ನಾವು ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಅವಶ್ಯಕವಾಗಿ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲವು 10:39 12 ಗಂಟೆ 8 ವಿಶೇಷವಾಗಿ ರಾಹುಕಾಲವನ್ನು ನೋಡ್ಬೋದು. ಮತ್ತು ಯಮಗಂಡ ಕಾಲ ಮಧ್ಯಾಹ್ನ 3:08 4:37 ನಾವು ಈ ದಿನ ನಾವು ಯಮಗಂಡ ಕಾಲವನ್ನು ನೋಡ್ಬೋದಾಗಿದೆ. ಹಾಗೆ ಗುಳಿಕ ಕಾಲ 7:39 9:09 ನಾವು ಗುಳಿಕ ಕಾಲವನ್ನು ನೋಡ್ಬೋದು. ಹಾಗೆ ಬ್ರಾಹ್ಮಿ ಮುಹೂರ್ತ ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಇವತ್ತು ಶರನ್ನವರಾತ್ರಿಯ 2ನೇ ದಿವಸ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಾದರೂ ಪೂಜೆ ಮಾಡುವಂಥವ್ರು, ನೋಡಿ ಇವತ್ತು 2ನೇ ದಿವಸ ಬ್ರಹ್ಮಚಾರಿಣಿ ಪೂಜೆ ಮಾಡಬೇಕಾಗುತ್ತೆ. ಹಸಿರು ಬಣ್ಣದ ಈ ವಸ್ತ್ರವನ್ನು ಧರಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಯಾರೆಲ್ಲ ಈ ಹೆಂಗಳೆಯರು ಅಂದರೆ ಹೆಣ್ಮಕ್ಳು ಏನೆಲ್ಲ ಪೂಜೆ ಮಾಡ್ಕೋಬೇಕು, ಮತ್ತು ಹಸಿರು ಸೀರೆ ಉಟ್ಟಿ ಇವತ್ತು ಬ್ರಹ್ಮಚಾರಿಣಿ ಪೂಜೆ ಮಾಡ್ಕೊಳ್ಳಿ, ತುಂಬ ವಿಶೇಷವಾಗಿರುತ್ತೆ. ಹಾಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಮಾಡಿಕೊಂಡ್ರೆ ಇನ್ನೂ ನಮಗೆ ವಿಶೇಷವಾದ ಫಲಗಳು ಸಿಗುವಂಥದ್ದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ನೋಡಿ ತಿಳ್ಕೊಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ, ಅಂದರೆ ಪ್ರಾತಃ ಕಾಲದಲ್ಲಿ 4:33 5:21 ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಸೂರ್ಯ ಉದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯವು ಬೆಳಗ್ಗೆ ಪ್ರಾತಃ ಕಾಲ 6:08 ಸೂರ್ಯೋದಯವಾದರೆ ಸೂರ್ಯಾಸ್ತಮವು 6:07 ಈ ದಿವಸ ಸೂರ್ಯಾಸ್ತಮವನ್ನು ಕೂಡ ನಾವು ವಿಶೇಷವಾಗಿ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿತ್ತು, ಹಾಗೆ ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ಭವಿಷ್ಯಕ್ಕೆ ಹೋಗೋಣ. ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇನ್ನು ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳನ್ನು ನೀವು ಅನುಸರಿಸಬೇಕಾಗತ್ತೆ. ಗುರುಗಳೇ, ದ್ವಾದಶ ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ದಿನನಿತ್ಯವೂ ಕೂಡ ನಾವು ಈ ದ್ವಾದಶ ರಾಶಿಗಳ
ಫಲಾನುಫಲಗಳನ್ನು ತಿಳ್ಕೊಬರ್ತಾ ಇದ್ದೀವಿ. ಹಾಗೆ ನೋಡಿ, ದಿನ ವಿಶೇಷವಾಗಿ ಇವತ್ತು ಈ ಬ್ರಹ್ಮಚಾರಿಣಿ ಶರನ್ನವರಾತ್ರಿ ನೋಡಿ, ಯಾವತ್ತೂ ಕೂಡ ನವರಾತ್ರಿ ಜೊತೆಗೆ ನಾವೇನು ಹೇಳ್ತೀವಿ, ಶರನ್ನವರಾತ್ರಿ ಅಂತೀವಿ. ಯಾಕೆ ನೋಡಿ, ಶರದೃತುವಿನಲ್ಲಿ ಪ್ರಾರಂಭ ಅಂತ ಅದರ ಅರ್ಥ. ಹಾಗಾಗಿ ಶರದೃತುವಿನ ದ್ವಿತೀಯ ದಿವಸ ಇವತ್ತು ಬ್ರಹ್ಮಚಾರಿಣಿ ಪೂಜೆ ಮಾಡ್ಕೊಳ್ಳಿ. ಹಸಿರು ಬಣ್ಣದ ವಸ್ತ್ರವನ್ನು ಇವತ್ತು ಧರಿಸಿ ನೀವು ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡಿಕೊಂಡಾಗ ನಮಗೆ ಅನೇಕ ವರಗಳು ಸಿಗುವಂಥದ್ದು ನೋಡ್ಬೋದು. ಆ ಬ್ರಹ್ಮಚಾರಿಣಿಯಿಂದ ನಮಗೆ ಯಾವುದೇ ರೀತಿಯ ಕಷ್ಟ, ನಷ್ಟ, ನೋವುಗಳು ಎಲ್ಲವೂ ಕೂಡ ನಮಗೆ ಅವೆಲ್ಲ ನೋವು ಎಲ್ಲವೂ ಕೂಡ ನಮಗೆ ಪರಿಶಮನ ಆಗಿ ನಮಗೆ ಅನುಕೂಲಗಳು ಸೃಷ್ಟಿಯಾಗುತ್ತೆ ಅಂತ. ಹಾಗಾಗಿ ಇವತ್ತಿನ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕೂಡ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮೇಷರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯದಲ್ಲಿ ಸುಲಭವಾಗಿ ಕೆಲಸಗಳನ್ನು ಮಾಡಿಬಿರಿ. ಯಾರೆಲ್ಲ ಈ ಮೇಷರಾಶಿಗಳು ಇರ್ತೀರಾ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ದಿನ ಆಗಿರುತ್ತೆ. ಅಂದರೆ ಸುಲಭವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತವೆ ಅಂತ ಹೇಳುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುವುದು, ಹೂಡಿಕೆ ಮಾಡುವಂಥವ್ರಿಗೆ ಅನೇಕ ಅನುಕೂಲಗಳು ಆಗ್ತಾ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಆಗುತ್ತೆ. ಯಾರೆಲ್ಲ ಈ ಹೂಡಿಕೆ ಮಾಡಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ಅಂದರೆ ಇನ್ವೆಸ್ಟ್ಮೆಂಟ್, ಯಾವ ಕ್ಷೇತ್ರದಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಇವತ್ತು ನಿಮಗೆ ಅನುಕೂಲದ ವಾತಾವರಣ ಮೇಷರಾಶಿಯವರಿಗೆ ಸೃಷ್ಟಿಯಾಗುವಂಥದ್ದು. ಹಾಗೆ ವೃಷಭ ರಾಶಿ, ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇರುವುದು. ನೋಡಿ, ವೃಷಭ ರಾಶಿಯವ್ರಿಗೆ ಇವತ್ತು ಏನು ಹೇಳುತ್ತೆ, ನಿಮ್ಮ ಮನೆಯ ಒಂದು ಆರ್ಥಿಕವಾಗಿ ನೆಮ್ಮದಿ ಕಾಣ್ತೀರಾ ಮತ್ತು ಕುಟುಂಬ ವಿಷಯದಲ್ಲಿ ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ನೆಮ್ಮದಿಯಿಂದ ಈ ದಿನವನ್ನು, ಇವತ್ತಿನ ದಿವಸವನ್ನು ನೀವು ಕಳೆಯುವುದು ತುಂಬ ವಿಶೇಷ. ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು. ನೋಡಿ, ಶುಕ್ರವಾರ ತುಂಬ ಒಳ್ಳೆಯ ದಿನ ಆಗಿರುತ್ತೆ. ಆರ್ಥಿಕವಾಗಿ ಕೂಡ ಸದೃಢರಾಗ್ತೀರಾ, ಸಬಲರಾಗ್ತೀರಾ. ಹಾಗೆ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಗಳತ್ತ ಗಮನ ಹರಿಸದಿರಿ. ನೋಡಿ, ಏನಾದರೂ ಈ ಮನಸ್ಸಿಗೆ ತುಂಬ ತೊಡಕುಂಟು ಮಾಡುವಂಥದ್ದು, ತೊಂದರೆ ಉಂಟಾಗ್ತಾ ಇರುತ್ತೆ, ಆ ಕೆಲಸದ ಕಡೆ ಗಮನವನ್ನು ಹರಿಸದೆ ದಿನವನ್ನು ಕಳೆಯಿರಿ, ನಿಮಗೆ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ಮಿಥುನ ರಾಶಿ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಹೆಸರು ಗಳಿಸುವಿರಿ. ಯಾರೆಲ್ಲ ಮಿಥುನ ರಾಶಿಗಳಿರ್ತೀರಾ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾರೆಲ್ಲ ಬೆಳಿಬೇಕು ಅಂದ್ಕೊಂಡಿರ್ತೀರಾ, ಅವರಿಗೆ ತುಂಬ ವಿಶೇಷವಾದಂತಹ ದಿನ, ತುಂಬ ಹೆಸರು ಮಾಡುವಂತಹ ದಿನ ಇದಾಗಿರುತ್ತೆ. ಮತ್ತು ಮಾಡುವ ಕೆಲಸ ಕಾರ್ಯಗಳಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಆದರೆ ನೋಡಿ, ಈ ರಾಜಕೀಯದರಾಗಲಿ ಬೇರೆ ಯಾರು ಸಾಮಾಜಿಕವಾಗಿ ಏನೇ ಕೆಲಸ ಮಾಡ್ತಿದ್ರು ನೋಡಿ, ನಾವು ಏನು ಗೊತ್ತಾ, ಸಮಾಜದಲ್ಲಿ ಕೆಲಸ ಮಾಡುವವರು, ಈ ರಾಜಕೀಯವಾಗಿ ಇವರು ಯಾವಾಗಲೂ ಜನಗಳ ಮಧ್ಯೆ ಇರುವಂಥವ್ರು, ಯಾವತ್ತೂ ಕೂಡ ಇವರು ತಾಳ್ಮೆಯಿಂದ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ತಾಳಿದವನು ಬಾಳಿಯ ಅನ್ನುವಂಥ. ಹಾಗಾಗಿ ಈ ಒಂದು ಮಾತನ್ನು ನೆನಪಲ್ಲಿಟ್ಕೊಂಡು ತಾಳ್ಮೆಯಿಂದ ದಿನವನ್ನು ಕಳೆಯಿರಿ, ನಿಮಗೆ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಪ್ರಯಾಣದಲ್ಲಿ ಕೂಡ ಎಚ್ಚರ ಇರಬೇಕಾಗುತ್ತೆ. ಏನಾದರೂ ಹೊರಗಡೆ ಪ್ರಯಾಣ ಮಾಡುವಂಥವ್ರು ಕೂಡ ಮಿಥುನ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗುತ್ತೆ. ಹಾಗೆ ಕಟಕ ರಾಶಿ, ಭವಿಷ್ಯದ ಹೊಸ ಯೋಜನೆಗಳಿಗೆ ಇದು ಒಳ್ಳೆಯ ಸಮಯ ಆಗಿರುವಂಥದ್ದು. ಕಟಕ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾದಂತಹ ದಿನ. ಮುಂದೆ ಏನಾದರೂ ನೀವು ಒಂದು ವ್ಯಾಪಾರನ, ಉದ್ಯೋಗವನ್ನು ಪ್ರಾರಂಭ ಮಾಡುವಂಥವ್ರಿಗೆ, ಅಥವಾ ಮದುವೆ ವಿಚಾರವ್ರಿಗೆ, ಅಥವಾ ಯಾವುದೋ ಒಂದು ಆಸ್ತಿ ಖರೀದಿ ಮಾಡುವವರಿಗೆ ಆ ಭವಿಷ್ಯದ ವಿಚಾರವಾಗಿ ಇವತ್ತು ನೀವೇನೇ ಕೆಲಸವನ್ನು ಕೈಗೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಆ ಒಂದು ಅಂದರೆ ಏನೋ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರಬೇಕಂದ್ರೂ ಕೂಡ ತುಂಬ ಒಳ್ಳೆಯ ಸಮಯ ಇದಾಗಿರುತ್ತೆ. ಹಾಗೆ ವೃತ್ತಿರಂಗದಲ್ಲಿ ಯಶಸ್ಸನ್ನು ಕೂಡ ಕಾಣುವಂಥದ್ದು. ಮಾಡುವ ಕೆಲಸ ಕಾರ್ಯದಲ್ಲಿ ತುಂಬ ಯಶಸ್ಸಿರುತ್ತೆ. ಹಣಕಾಸು ವ್ಯವಹಾರಗಳಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಸಫಲ ಆಗುತ್ತೆ. ಯಾವುದೇ ಕೆಲಸಗಳು ಮಾಡಿ ಹಣಕಾಸಿನಲ್ಲಿ ಕೂಡ ನಿಮಗೆ ಇವತ್ತು ಸಫಲತೆ ಕಾಣ್ತಾ ಇದೆ, ಅಂದರೆ ಅಭಿವೃದ್ಧಿ ಕಾಣ್ತಾ ಇದೆ ಅಂತ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾದ ದಿನ ಇವತ್ತಾಗಿರುವಂಥದ್ದು. ಹಾಗೆ ಸಿಂಹ ರಾಶಿ, ಕೆಲಸದ ವಿಚಾರಕ್ಕೆ ವಿಶ್ರಾಂತಿಯ ಅಗತ್ಯತೆ ಇರುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಏನಾಗುತ್ತೆ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ತುಂಬ ಸ್ವಲ್ಪನೂ ಕೂಡ ನೀವು ಏನು ತಾಳ್ಮೆ ಇಲ್ದಿರ, ಮತ್ತು ಏನಾಗುತ್ತೆ, ತುಂಬ ಕಷ್ಟಪಟ್ಟು ಕೆಲಸಗಳು ಮಾಡ್ತಿರ್ತೀರ. ಹಾಗಾಗಿ ಇವತ್ತು ಸ್ವಲ್ಪ ವಿಶ್ರಾಂತಿ ತೊಗೊಂಡ್ರೆ ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತು ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯವು ಪೂರ್ಣಗೊಳ್ಳುವಂಥದ್ದು. ಯಾರೆಲ್ಲ ಈ ಸಿಂಹರಾಶಿಗಳಿರ್ತೀರ, ನಿಮ್ಮ ಮನಸ್ಸಿಗೆ ಅಂದರೆ ತುಂಬ ಖುಷಿಯ ಕೊಡುವಂತಹ ಕೆಲಸ ಯಾವುದೇ ತೊಗೋಬೋದು. ಅದು ಮದುವೆ ವಿಚಾರದಲ್ಲಿ ಆಗ್ಬೋದು, ಯಾವುದೋ ಇಲ್ಲಾಂದರೆ ತುಂಬ ದಿವಸದಿಂದ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರ, ಆಗ್ತಾ ಇರಲ್ಲ, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಲಿ, ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ. ಈ ಸಿಂಹರಾಶಿಯವರಿಗೆ ಇವತ್ತು ವಿಶೇಷವಾದಂತಹ ದಿನ, ಮನಸ್ಸಿಗೆ ನೆಮ್ಮದಿ ತರುವಂತಹ ವಿಶೇಷವಾದಂತಹ ದಿನ ಕೂಡ ಇವತ್ತು ನಿಮಗೆ ಆಗಿರುವಂಥದ್ದು. ಮತ್ತು ಪ್ರಯಾಣ ಕೂಡ ಇರುವಂಥದ್ದು. ಸಿಂಹರಾಶಿಯವರಿಗೆ ಏನಾದರೂ ದೂರದ ಪ್ರಯಾಣ ಇತ್ತು, ಅಥವಾ ಎಲ್ಲ ಹೊರಗಡೆ ಹೋಗಿ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು. ನೋಡಿ, ಏನು ಹೇಳುತ್ತೆ, ಕೆಲಸವನ್ನು ಪರಿಶ್ರಮ ಪಟ್ಟು ಕೆಲಸ ಮಾಡಿದಾಗ ನಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕಂದರೆ ನಾವು ಎಷ್ಟು ಕೆಲಸಗಳನ್ನು ನಾವು ಜಾಗರೂಕತೆಯಿಂದ ಮಾಡ್ತೀವಿ, ಅಷ್ಟು ಅನುಕೂಲ ನಮಗೆ ಆಗುವಂಥದ್ದು ಕೂಡ ನೋಡ್ಬೋದು. ಹಾಗೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಿ ನೆಮ್ಮದಿ ಕೂಡ ದೊರಕುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಆರ್ಥಿಕವಾಗಿ ಅಂದರೆ ಏನಾದರೂ ಧನನಷ್ಟ ಆಗಿರುತ್ತೆ, ಅವರಿಗೆ ಧನಾಗಮನ ಆಗುವಂಥದ್ದು. ಮತ್ತು ವಿಶೇಷವಾಗಿ ನಿಮಗೆ ಸಂಸಾರದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಇವತ್ತು ಕನ್ಯಾ ರಾಶಿಯವರಿಗೆ ಸೃಷ್ಟಿಯಾಗುವಂಥದ್ದು. ಹಾಗೆ
ತುಲಾ ರಾಶಿ, ರಾಜಕೀಯ ಇಲ್ಲವೇ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ದೊರೆತು ಅದರಿಂದ ವ್ಯಾಪಾರ ಉದ್ಯೋಗಗಳಲ್ಲಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಯಾರೆಲ್ಲ ಈ ತುಲಾ ರಾಶಿಗಳು ಇರ್ತೀರಾ, ರಾಜಕೀಯದವರಿಂದ ಅಥವಾ ಉನ್ನತ ಮಟ್ಟದಲ್ಲಿರುವವರಿಂದ ನಿಮಗೆ ವಿಶೇಷವಾಗಿ ನಿಮ್ಮ ವ್ಯಾಪಾರ ಸ್ಥಳ ಆಗಲಿ ಉದ್ಯೋಗ ಸ್ಥಳಗಳಲ್ಲಾಗಲಿ ಅಭಿವೃದ್ಧಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ಹಣಕಾಸಿನ ಪರಿಸ್ಥಿತಿ ಕೂಡ ಸಾಧಾರಣವಾಗಿರುವಂಥದ್ದು, ಅಂದರೆ ಸಾಧಾರಣವಾಗಿ ಈ ದಿನ ನೀವು ಕಳೆಯುವಂಥದ್ದು ಕೂಡ ನಾವು ತುಲಾ ರಾಶಿಯವರಿಗೆ ನೋಡ್ಬೋದು. ಹಾಗೆ ವೃಶ್ಚಿಕ ರಾಶಿ, ಹೊಸ ಜನರ ಪರಿಚಯದೊಂದಿಗೆ ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿರುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಅಂದರೆ ಏನಾಗುತ್ತೆ, ವೃಶ್ಚಿಕ ರಾಶಿಯವರಿಗೆ ಯಾವುದೋ ಒಂದು ಹೊಸದಾಗಿ ಕೆಲಸಗಳು ನಿಮಗೆ ಹುಡ್ಕೊಂಡು ಬರ್ಬೋದು, ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು, ಹೊಸ ಜನರ ಭೇಟಿ ಕೂಡ ಆಗುವಂತಹ ಲಕ್ಷಣಗಳು ಇವತ್ತು ವೃಶ್ಚಿಕ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಆದಾಯದ ಹೊಸದಾರಿ ಕೂಡ ಗೋಚರಿಸುವಂಥದ್ದು, ಯಾವುದೋ ಒಂದು ಹೊಸ ಕೆಲಸವು ಕೂಡ ನಿಮಗೆ ಸಿಗುವಂಥದ್ದು. ಅಂದರೆ ಇಷ್ಟು ದಿನ ಅಂದ್ಕೊಂಡಿರ್ತೀರಿ ಯಾವುದೊಂದು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಿ, ಅದು ಆಗ್ತಾ ಇರಲ್ಲ, ಆದರೆ ಹೊಸ ದಾರಿ ನಿಮಗೆ ಗೋಚರ ಆಗುವಂತಹ ಲಕ್ಷಣಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಕಾಣ್ತಾ ಇದೆ. ಮಾಡಿದ ಕೆಲಸಗಳ ಬಗ್ಗೆ ಮತ್ತೊಮ್ಮೆ ಯೋಚನೆ ಮಾಡೋದು ಕೂಡ ಉತ್ತಮ ಆಗಿರುತ್ತೆ. ಅಂದರೆ ಯಾವುದೋ ಒಂದು ಕೆಲಸ ಮಾಡಿರ್ತೀರಾ, ಅದು ಒಳ್ಳೆಯದು ಕೆಟ್ಟದ್ದು ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸವನ್ನು ಕಾರ್ಯರೂಪಿಗೆ ತೊಗೊಂಡು ಬನ್ನಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಕೆಲಸದ ಒತ್ತಡದ ಜೊತೆ ಹೊಸ ಜವಾಬ್ದಾರಿಗಳು ನಿಮ್ಮ ಒತ್ತಡವನ್ನು ಉಂಟು ಮಾಡುವಂಥದ್ದು. ನೋಡಿ, ಧನಸ್ಸು ರಾಶಿಯವರು ಏನು ಹೇಳುತ್ತೆ, ಮೊದಲೇ ನಿಮ್ಮ ಮಾಡುವ ಕೆಲಸದಲ್ಲಿ ಒತ್ತಡದಿಂದ ಕೆಲಸಗಳು ಮಾಡ್ತಾ ಇರ್ತೀರಾ, ಮತ್ತು ಅದರಿಂದ ಇನ್ನೂ ಮಾಡುವ ಕೆಲಸದಲ್ಲಿ ಇನ್ನೂ ಹೆಚ್ಚು ಒತ್ತಡ ಕೂಡ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಮತ್ತು ಸಿನಿಮಾ ರಂಗದವರಿಗೆ ಉತ್ತಮ ಅವಕಾಶ ಕೂಡ ಲಭಿಸುವಂಥದ್ದು. ಯಾರೆಲ್ಲ ಈ ಸಿನಿಮಾ ರಂಗದಲ್ಲಿ ಇರ್ತೀರಾ ಅವರಿಗೆ ತುಂಬ ವಿಶೇಷವಾದಂತಹ ದಿನ, ಹೊಸ ಅವಕಾಶಗಳು ನಿಮಗೆ ಸಿಗುವಂತಹ ಲಕ್ಷಣಗಳು ಕೂಡ. ಹಾಗೆ ಮಕರ ರಾಶಿ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಹೆಸರುಗಳು ಗಳಿಸುವಿರಿ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ನೀವು ವಿಶೇಷವಾಗಿ ಈ ಹೆಸರನ್ನು ಗಳಿಸುವಂಥದ್ದು. ಅಂದರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಯಾರೆಲ್ಲ ಮುನ್ನಡೆಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆ ತುಂಬ ವಿಶೇಷವಾದಂತಹ ದಿನ ಈ ಮಕರ ರಾಶಿಯವ್ರಿಗೆ ಆಗಿರುತ್ತೆ. ಮತ್ತು ಆರೋಗ್ಯದ ಕಡೆ ಗಮನ ಕೂಡ ಹರಿಸಬೇಕಾಗುತ್ತೆ. ಅಂದರೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ಅಥವಾ ಸಮಸ್ಯೆ ಕಾಡ್ತಾ ಇದ್ದರೆ ವೈದ್ಯರ ಬಳಿ ತೆರಳಿ ನೀವು ಅದಕ್ಕೆ ನೀವು ಆ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕೂಡ ಉಂಟಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಕಾಣ್ತಾ ಇದೆ, ಹಾಗಾಗಿ ಅವರನ್ನು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸುವುದು ತುಂಬ ವಿಶೇಷವಾಗಿ ಅವಶ್ಯಕವಾಗಿರುವ ಆಗಿರುತ್ತೆ. ಹಾಗಾಗಿ ಅದರಿಂದ ಪರಿಹಾರ ಮಾಡ್ಕೊಳ್ಳಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ಕುಂಭರಾಶಿ, ಹಣಕಾಸಿನ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾರೆಲ್ಲ ಕುಂಭರಾಶಿಗಳಿರ್ತೀರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಏನೋ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು ಕಳ್ಕೊಂಡ್ಬಿಡ್ತೀರಾ, ಮತ್ತು ಅಥವಾ ಯಾರಿಂದ್ರ ತಗೊಂಡು ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ಈ ರೀತಿ ವಿಚಾರಗಳು ಆಗ್ಬಿಡುತ್ತೆ. ಶುಕ್ರವಾರ ಅಲ್ವಾ, ಇವತ್ತು ನೋಡಿಕೊಂಡು ಹಿಂದೆ ಮುಂದೆ ನೀವು ಕುಂಭರಾಶಿಯವರು ವ್ಯವಹಾರ ಮಾಡ್ಕೋಬೇಕಾಗುತ್ತೆ. ಹಾಗೆ ವ್ಯಾಪಾರ ಚೆನ್ನಾಗಿ ನಡೆದರೂ ಕೂಡ ನಿರೀಕ್ಷಿತ ಲಾಭ ನಿಮಗೆ ಬರಲ್ಲ. ನೋಡಿ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಯಾಕಂದರೆ ಒಂದು ನವರಾತ್ರಿಯ ಒಂದು ಸಮಯ ಅಲ್ವಾ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ತುಂಬ ಚೆನ್ನಾಗಿ ವ್ಯಾಪಾರ ಆದರೂ ಕೂಡ ಲಾಭದ ನಿರೀಕ್ಷೆ ನಿಮಗೆ ಕಡಿಮೆ ಆಗುವಂಥದ್ದು. ಮತ್ತು ಸ್ಥಿರ ಆಸ್ತಿ ವಿಚಾರಗಳಲ್ಲಿ ಬಂಧುಗಳ ನಡುವೆ ಮನಸ್ತಾಪಗಳು ಕೂಡ ಆಗುವಂಥದ್ದು. ಏನಾದರೂ ಈ ಆಸ್ತಿ ವಿಚಾರಗಳಲ್ಲಿ ಏನಾದರೂ ಮಾತುಕತೆ ಇತ್ತು ಅಂದರೆ ಇವತ್ತು ಮುಂದೂಡಬೇಕಾಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಈ ಆಸ್ತಿ ವಿಚಾರಗಳ ಬಗ್ಗೆ ಮಾತಾಡೋದಾಗಲಿ ಅಥವಾ ಏನೋ ಕೊಡೋದು ತಗೊಳ್ಳೋದಾಗಲಿ ಮಾಡಬಾರ್ದು. ಅದರಿಂದ ಅನಾನುಕೂಲಗಳು ಕೂಡ ನಿಮಗೆ ಕಾಣ್ತಾ ಇರುವಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಕಡೆಯ ರಾಶಿ ಮೀನರಾಶಿ, ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವಂಥದ್ದು. ಮೀನರಾಶಿಯವರಿಗೆ ಇವತ್ತು ಮಾಡುವ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಯುತ್ತೆ. ಅಂದರೆ ಏನು ಹೇಳುತ್ತೆ, ಯಾವುದೋ ಒಂದು ಕೆಲಸಗಳು ಮಾಡಬೇಕು ಅಂದ್ಕೊಂಡಿರ್ತೀರ, ಇಷ್ಟು ದಿನ ನಿಮಗೆ ಅಡೆತಡೆಗಳು ಆಗ್ತಾ ಇರುತ್ತೆ, ಅದನ್ನು ಮುಂದುವರಿಲಿಕ್ಕೆ ಆಗ್ತಾ ಇರಲ್ಲ, ಅವೆಲ್ಲವೂ ಕೂಡ ನಿರ್ಮೂಲನೆ ಆಗಿ ನಿಮಗೆ ವಿಶೇಷವಾದಂತಹ ದಿನ ಇವತ್ತಾಗಿರುತ್ತೆ. ಯಾವುದೇ ಕೆಲಸ ಮಾಡಿ ಇವತ್ತು ನಿಮಗೆ ವಿಶೇಷವಾದ ಕಾಳಜಿ ಕೂಡ ಮಾಡ್ತಾ, ಮತ್ತು ಬಂಧುಗಳ ಆರೋಗ್ಯ ಸುಧಾರಣೆ ಕೂಡ ಆಗುವಂಥದ್ದು. ಯಾರಿಗೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅವ್ರದ್ದು ಕೂಡ ಸುಧಾರಣೆ ಆಗಿ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಮೇಲೆ ಬೀಳುವ ಅಂದರೆ ಅದರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಬೀಳುವಂಥದ್ದು. ಅಂದರೆ ಈ ಬಂಧುಗಳ ಯಾರೋ ಒಬ್ಬರು ನಿಮ್ಮ ಸಂಬಂಧದಲ್ಲಿ ಆರೋಗ್ಯ ಒಂದು ಹದಗೆಟ್ಟಿರುತ್ತೆ, ಅವರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಬೀಳುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇವತ್ತಿನ ಕೆಲಸ ಕಾರ್ಯಗಳು ಕೂಡ ಗೆಲುವು ಕೂಡ ನಿಮ್ಮದಾಗಿರುತ್ತೆ. ಅಂದರೆ ಈ ಆರೋಗ್ಯ ಸಮಸ್ಯೆ ಇರೋರನ್ನ ಕರ್ಕೊಂಡೋಗಿ ಅವ್ರನ್ನ ಎಲ್ಲೋ ಒಂದು ವೈದ್ಯರ ಬಳಿ ಕರ್ಕೊಂಡೋಗಿ ತೋರಿಸ್ಕೊಂಡ್ರು ಕೂಡ ನಿಮ್ಮಿಂದ ಅವರಿಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಯಾವುದೇ ಕೆಲಸ ಮಾಡಿ ಇವತ್ತು ವಿಶೇಷವಾಗಿ ಗೆಲುವು ಕೂಡ ನಿಮ್ಮದಾಗುವಂತಹ ಲಕ್ಷಣಗಳು ಈ ಮೀನರಾಶಿಯವರಿಗೆ ಕಾಣ್ತಾ ಇದೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ
ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮನೆಯಲ್ಲಿ ಮಾಡಬಹುದಾ? ಆ ವ್ರತದ ಆಚರಣೆಯನ್ನ ಹೇಗೆ ಮಾಡಬೇಕು? ಅಥವಾ ದೇವಸ್ಥಾನಗಳಲ್ಲಿ ಮಾಡಿಸಿದ್ರೆ ಒಳ್ಳೆಯದಾ? ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಗುರುಜಿಯವರು ನಮಗೆ ನೀಡ್ತಾರೆ. ಗುರುಗಳೇ, ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ನಮಗೆ ತಿಳಿಸ್ಕೊಡಿ. ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಲಕ್ಷ್ಮೀಪತಯೇ ಜಯತು ಜಯತು. ನೋಡಿ, ವಿಶೇಷವಾದಂತಹ ವ್ರತ ಈ ಸತ್ಯನಾರಾಯಣ ವ್ರತ. ನೋಡಿ, ಈ ಚಾತುರ್ವರ್ಣ ಅಂತ ಹೇಳ್ತೀವಿ, ಅಂದರೆ ಚತುರ್ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ಯಾವ ವರ್ಣದವರಾದರೂ ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಯಾಕಂದರೆ ಕೆಲವೊಂದು ವ್ರತಗಳಲ್ಲಿ ಕೆಲವರು ಮಾಡೋದಿಲ್ಲ, ಮನೆಗಳಲ್ಲಿ ಎದುರುತ್ತಾರೆ, ಕೆಲವೊಂದು ಅದ್ರ ವ್ರತ ವಿಧಿವಿಧಾನಗಳು ಗೊತ್ತಿರಲ್ಲ. ಆದರೆ ಈ ಸತ್ಯನಾರಾಯಣ ವ್ರತ ಅನ್ನುವಂಥದ್ದು ಯಾವ ವರ್ಣದವರಾದರೂ ಕೂಡ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ಅವಶ್ಯಕವಾಗಿ ಮಾಡುವಂತಹ ವ್ರತ ಈ ಸತ್ಯನಾರಾಯಣ ವ್ರತ ಆಗಿರುತ್ತೆ. ಹಾಗಾಗಿ ಈ ಸತ್ಯನಾರಾಯಣ ವ್ರತ ಯಾವಾಗಿಂದ ಪ್ರಚಲಿತ ಆಯಿತು ಮತ್ತು ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಅಂತ ನೋಡಿ. ಒಂದು ಗೃಹ ಪ್ರವೇಶ ಮಾಡಿದ್ರು ಕೂಡ ಸತ್ಯನಾರಾಯಣ ವ್ರತ ಮಾಡ್ತೀವಿ, ಮತ್ತು ಒಂದು ಮದುವೆ ಆದರೂ ಕೂಡ ಸತ್ಯನಾರಾಯಣ ವ್ರತ ಮಾಡ್ತೀವಿ, ಮತ್ತು ಮನೆ ಒಂದು ಹೊಸ ಮನೆ ಕಟ್ಟೋದು, ಮತ್ತು ಒಂದು ಮದುವೆ ವಿಚಾರನೋ ಅಥವಾ ಏನೊಂದು ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗ್ಬೇಕಂದ್ರೂ ಕೂಡ ಸತ್ಯನಾರಾಯಣ ವ್ರತವನ್ನು ಮಾಡಿ ನಾವು ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥದ್ದು. ಹಾಗಾಗಿ ಈ ಸತ್ಯನಾರಾಯಣ ವ್ರತಕ್ಕೆ ಅಷ್ಟೆಲ್ಲ ಪ್ರಾಮುಖ್ಯತೆ ಇದೆ, ಮತ್ತೆ ಅಷ್ಟೊಂದು ಪ್ರಚಲಿತವಾಗಿ ಈ ಒಂದು ವ್ರತ ಎಲ್ಲ ಕಡೆಯೂ ಕೂಡ ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇದರ ಮಹತ್ವವೇನು, ಇದರಿಂದ ಏನೆಲ್ಲ ನಮಗೆ ಅಭಿವೃದ್ಧಿ ಆಗುತ್ತೆ, ಮತ್ತು ಏನೆಲ್ಲ ಆಕಾಂಕ್ಷಿಗಳಿಗೆ ನಮಗೆ ಅಂದರೆ ಕೆಲವರಿಗೆ ಪುತ್ರಾಕಾಂಕ್ಷೆಗಳಿರ್ತಾರೆ, ಕೆಲವರಿಗೆ ಉದ್ಯೋಗ ಆಕಾಂಕ್ಷೆಗಳಿರ್ತಾರೆ, ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಎಲ್ಲರಿಗೂ ಕೂಡ ವಿಶೇಷವಾದಂತಹ ವ್ರತ ಈ ಸತ್ಯನಾರಾಯಣ ವ್ರತ ಆಗಿರುತ್ತೆ. ಇದಕ್ಕೆ ಏನು ಕಾಲಮಾನ, ಏನು ಯಾವ ಸಂದರ್ಭಗಳಲ್ಲಿ ಮಾಡ್ಕೋಬೇಕು, ಇದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರುತ್ತೆ. ಆಮೇಲೆ ಯಾವ ಒಂದು ಸಂದರ್ಭಗಳಲ್ಲಿ ಮಾಡ್ಕೋಬೇಕು ಮತ್ತು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ಮತ್ತು ಹಾಗಾಗಿ ಇದು ಯಾರಿಂದ ಬಂತು ಮತ್ತು ಎಲ್ಲಿಂದ ಒಂದು ಇದು ಬಂದಿರೋದು ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ಪ್ರಥಮವಾಗಿ ಸತ್ಯನಾರಾಯಣನಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿರ್ತೀವಿ. ಒಂದು ಆರಾಧನಾ ಭಾಗ, ಅಂದರೆ ಈ ಭಗವಂತನ ಆರಾಧನೆ ವಿಶೇಷ, ನೋಡಿ ಯಾವ ರೀತಿ ಆರಾಧನೆ ಮಾಡ್ಕೋಬೇಕು. ಮತ್ತು ಎರಡನೇದಾಗಿ ಕಥಾಭಾಗ ಅಂತ, ಅಂದರೆ ವಿಶೇಷವಾಗಿ 5 ಅಧ್ಯಾಯಗಳನ್ನು ಉಳ್ಳಂತಹ ಈ ಒಂದು ಸ್ಕಾಂದಪುರಾಣದ ರೇವಾಕಾಂಡದಲ್ಲಿನ ಈ ಒಂದು ಅಧ್ಯಾಯಗಳು, ಈ ಒಂದು ತುಂಬ ವಿಶೇಷ. ಈ ಅಧ್ಯಾಯಗಳಲ್ಲಿ ಏನೆಲ್ಲ ಬರುತ್ತೆ ಅದು ನೋಡ್ಕೋಬೇಕು. ಹಾಗೆ ಮತ್ತೆ ವಿಶೇಷವಾಗಿ ನೋಡಿ, ಈ ಯಾವ ವ್ರತಗಳಲ್ಲೂ ಕೂಡ ನಾವು ಹೇಳಲ್ಲ, ಆದರೆ ಈ ವ್ರತದಲ್ಲಿ ಹೇಳ್ತೀವಿ ಪ್ರಸಾದಕ್ಕೆ ಶ್ರೇಷ್ಠ ಅಂತ. ನೋಡಿ, ಸತ್ಯನಾರಾಯಣ ಯಾರೇ ಆಗಲಿ ನೋಡಿ, ಸತ್ಯನಾರಾಯಣ ವ್ರತಕ್ಕೆ ಹೋದ್ರು ಅಂತ ಪ್ರಸಾದ ತಗೊಂಡೇ ಬರ್ತಾರೆ. ಈಗ ಬೇರೆ ಏನೋ ಒಂದು ಹೋಮನ ಅವನ ಏನೋ ಹೋಗಿದ್ರು ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ, ತಲೆ ಕೆಡ್ಸ್ಕೊಳೋದಿಲ್ಲ. ಆದರೆ ಸತ್ಯನಾರಾಯಣ ಪೂಜೆ ಎಲ್ಲಾಗುತ್ತೆ ಅಲ್ಲಿ ಅಷ್ಟು ವಿಶೇಷವಾಗಿ ಆ ಪ್ರಸಾದವನ್ನು ತೆಗೆದುಕೊಂಡೇ ಬಂದ್ಬಿಡ್ತಾರೆ. ಯಾಕೆಂದರೆ ಆ ಪ್ರಸಾದಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ನಡ್ಕೊಂಬರುವಂಥದ್ದು. ನಾವು ಹೇಳಿದ್ವಿ 3 ಭಾಗಗಳಾಗಿ. ಅಂದರೆ ಪ್ರಥಮವಾಗಿ ಏನು ಈ ಆರಾಧನಾ ಭಾಗ ಅಂತಂದರೆ, ಭಗವಂತನ ಆರಾಧನೆಯಲ್ಲಿ ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಅಂತಂದರೆ, ಭಗವಂತನ ಅಂಗಾಂಗಗಳಿಗೂ ಕೂಡ ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಈ ಸತ್ಯನಾರಾಯಣ ಒಂದೊಂದು ಆ ಪಾದದಿಂದ ಮಸ್ತಕದವರೆಗೂ ಅಂಗಾಂಗಗಳಿಗೂ ಕೂಡ ನಾವು ವಿಶೇಷವಾಗಿ ಪೂಜಾರಿಗಳನ್ನು ಮಾಡುವಂಥದ್ದು ತುಂಬ ವಿಶೇಷ. ಹಾಗೆ ವಿಧ ವಿಧವಾದ ಪತ್ರಗಳಿಂದ ಕೂಡ ನಾವು ಪೂಜೆ ಮಾಡ್ತೀವಿ. ಆ ವ್ರತಕಥೆಯಲ್ಲಿ ಹೇಳ್ತಾರೆ, ಚಂಪಕ ಪತ್ರಂ ಸಮರ್ಪಯಾಮಿ, ಜಾಜಿ ಪತ್ರಂ ಸಮರ್ಪಯಾಮಿ, ಕಲ್ಹಾರ ಪತ್ರಂ ಸಮರ್ಪಯಾಮಿ, ಈ ರೀತಿ. ಹಾಗೆ ಮತ್ತು ವಿಧ ವಿಧ ಪುಷ್ಪಗಳಿಂದನೂ ಕೂಡ ಮಾಡುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಕಮಲ ಪುಷ್ಪಂ ಸಮರ್ಪಯಾಮಿ, ಜಾಜಿ ಪುಷ್ಪಂ ಸಮರ್ಪಯಾಮಿ, ಈ ರೀತಿ ಈ ವಿಧ ವಿಧವಾದ ಪುಷ್ಪಗಳಿಂದನೂ ಕೂಡ ಅರ್ಚನೆ ಮಾಡ್ತೀವಿ. ಮತ್ತು ಅಷ್ಟೋತ್ತರ ಸೇವೆ ಕೂಡ ಆಗುವಂಥದ್ದು. ತದನಂತರ ಭಗವಂತನಿಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡುವಂಥದ್ದು. ನೋಡಿ, ಈ ಸಜ್ಜಿಗೆ ಪ್ರಸಾದ ಅಂತ ಹೇಳ್ತೀವಿ ಎಲ್ಲ ಕಡೆ, ಯಾಕೆ ಇಷ್ಟು ಶ್ರೇಷ್ಠ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಆ ಒಂದು ಸಜ್ಜಿಗೆಯ ಪ್ರಸಾದ ಒಂದು ಕಥೆಯಲ್ಲೇ ಬರುತ್ತೆ. ಯಾವಾಗ ಆ ಒಂದು ಕಲಾವತಿ ಮಗು ಪ್ರಸಾದವನ್ನು ಭಕ್ಷಿಸದೆ ತನ್ನ ಗಂಡನನ್ನು ನೋಡ್ಲಿಕ್ಕೆ ಹೋಗ್ತಾಳಂತೆ, ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಗೆ ಆ ಗಂಡನನ್ನು ನೀರಲ್ಲಿ ಅದರ ಕಥೆಯಲ್ಲಿ ಬರುವಂಥದ್ದು ಇದೆಲ್ಲ ಒಂದು ಸನ್ನಿವೇಶಗಳು. ಯಾಕೆ ಆ ಕಥೆಯಲ್ಲಿ ಎಷ್ಟು ಪ್ರಸಾದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ. ಯಾಕೆ ಅದನ್ನು ತಿಳ್ಕೊಂಡಾಗ ಜನರು ಏನು ಮಾಡ್ತಾರೆ, ಆ ಪ್ರಸಾದವನ್ನು ತೆಗೆದುಕೊಳ್ಳುವಂಥದ್ದು. ಕೆಲವರು ನೋಡಿ, ಒಂದು ಗೃಹ ಪ್ರವೇಶ ಆಗ್ತಾ ಇರುತ್ತೆ, ಬಂದಿರ್ತಾರೆ, ಪ್ರಸಾದ ತಗೊಂಡು ಮನೆಗೂ ಕೂಡ ತಗೊಂಡು ಹೋಗುವಂಥದ್ದು ನಮ್ಮಲ್ಲಿ ಸಂಪ್ರದಾಯ ಅದು. ಯಾಕಂದರೆ ಮನೆಯವರಿಗೆಲ್ಲ ಕೊಡಲಿ ಅಂತ. ಅದರಿಂದ ತುಂಬ ಅನುಕೂಲಗಳು. ಮತ್ತು ಕೇಳ್ಬೋದು, ಇದರಿಂದ ನಮಗೆ ಏನಕ್ಕೋಸ್ಕರ ವ್ರತಗಳು ಮಾಡಬೇಕು ಅಂತ. ನೋಡಿ, ಈಪ್ಸಿತ ಫಲಗಳು ಅಂತ ಹೇಳ್ತೀವಿ. ಕೆಲವರಿಗೆ ಮಕ್ಕಳುಗಳಾಗ್ತಾ ಇರಲ್ಲ, ಮತ್ತೆ ಕೆಲವರು ಅನ್ಕೊಂಡ್ಬಿಟ್ಟಿರ್ತಾರೆ ನಮಗೆ ಮಕ್ಕಳು, ಅದ್ರ ಕಥೆಯಲ್ಲೂ ಕೂಡ ಬಂದಿದೆ ಅದು, ನಮಗೆ ಸಂತಾನ ಆದಾಗ ನಾವು ವ್ರತ ಮಾಡಿಸ್ತೀವಿ ಅಂತ. ಆವಾಗ ಭಗವಂತ ನಮಗೆ ಶೀಘ್ರವಾಗಿ ಕರುಣಿಸ್ತಾರಂತೆ ಸತ್ಯನಾರಾಯಣ. ಹಾಗಾಗಿ ಮತ್ತೆ ಯಾರಾದರೂ ಈಗ ಉದ್ಯೋಗ ವ್ಯಾಪಾರದಲ್ಲಿ ತುಂಬ ನಷ್ಟ ಹೋಗ್ಬಿಟ್ಟಿರ್ತಾರೆ, ಮತ್ತು ಉದ್ಯೋಗ ವ್ಯಾಪಾರ ಕೈಗೊಡ್ತಾ ಇರಲ್ಲ, ಅವರು ಕೂಡ ಸತ್ಯನಾರಾಯಣ ವ್ರತ ಮಾಡ್ಬೋದು. ಮತ್ತು ಯಾರೆಲ್ಲ ಈ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವರು ಕೂಡ ಸತ್ಯನಾರಾಯಣವನ್ನು ಅವಶ್ಯಕವಾಗಿ ಮಾಡ್ಬೋದಾಗಿದೆ. ಮತ್ತು ಇದರಿಂದ ಯಾವ ರೀತಿ ಇದು ಪ್ರಚಲಿತ ಬಂತು ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ನಾರದ ಮಹರ್ಷಿಗಳು ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ನಾರದ ಮಹರ್ಷಿಗೆ ಹೇಳಿರುವುದಂತೆ. ನೋಡಿ, ಈ ಶೌನಕಾದಿ ಋಷಿಗಳು ಯಾವಾಗ ಸನಕಾದಿ ಋಷಿಗಳನ್ನು ಕೇಳ್ತಾರಂತೆ, ಒಂದೊಂದು ಕಾಲದಲ್ಲಿ ಆಗಿರುವಂಥದ್ದು,
ಪೌರಾಣಿಕ ಋಷಿಗಳನ್ನು ಶೌನಕಾದಿ ಮಹಾಮುನಿಗಳು ಕೇಳಿದಾಗ ಅವರು ನಾರದ ಮಹರ್ಷಿಗಳು ಮತ್ತೆ ಈ ಭಗವಂತನಾದ ನಾರಾಯಣ ನಡುವೆ ಆಗಿರೋ ಸಂಭಾಷಣೆಯನ್ನು ಹೇಳ್ತಾರಂತೆ. ಈಗ ನೋಡಿ, ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾರೆ ಅಂತ ಎಲ್ಲ ಇದರಲ್ಲೂ ಕೂಡ ನಮಗೆ ಗೊತ್ತಿದೆ. ಯಾಕಂದ್ರೆ ಎಲ್ಲ ಶಾಸ್ತ್ರದಲ್ಲೂ ಮತ್ತೆ ಎಲ್ಲ ಪುರಾಣಗಳನ್ನು ಕೂಡ ನಮಗೆ ತಿಳಿಸಿದರೆ ನಾರದರು ಸಮಸ್ತ ಲೋಕಗಳನ್ನು ಸುತ್ತಿರ್ತಾರೆ ಅಂತ. ಈ ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ನಾರದರು ಬಂದಾಗ ಇಲ್ಲಿ ತುಂಬ ಕಷ್ಟಗಳಿಂದ ಕೂಡಿರ್ತಾರೆ. ತುಂಬ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದ ಅಂತಂದ್ರೆ ಎಲ್ಲರೂ ಒಂದು ಮನುಷ್ಯ ಮಾನವ ಜನ್ಮ ಆಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ ತುಂಬ ಕಷ್ಟ ನಷ್ಟ ನೋವುಗಳಿಂದ ತುಂಬಿರ್ತಾರಂತೆ. ಇದಕ್ಕೆಲ್ಲ ಏನು ಸುಲಭವಾಗಿ ಪರಿಹಾರ ಅಂತ ನಾರದ ಮಹಾಮಹರ್ಷಿ ಮುನಿಗಳು ಸಾಕ್ಷಾತ್ ವೈಕುಂಠವನ್ನು ತಲುಪಿದಾಗ ಅಲ್ಲಿ ವರ್ಣನೆ ಮಾಡ್ತಾರೆ ವೈಕುಂಠ ನಾರಾಯಣನನ್ನು. ಅಂದ್ರೆ ಶುಭ್ರ ವರ್ಣವುಳ್ಳವನಾಗಿಯೂ 4 ತೋಳುಗಳುಳ್ಳವನಾಗಿಯೂ ಕಮಲಾಪತಿಯನ್ನು ಕಂಡು ಈ ರೀತಿ ವರ್ಣನೆ ಮಾಡಿದಾಗ ಒಂದು ಭಗವಂತ ಹೇಳ್ತಾರೆ, ನಾರಾಯಣ ಏನಕ್ಕೋಸ್ಕರ ನೀವು ಬಂದಿರೋದು ಅಂತ ನಾರದ ಮಹಾಮುನಿಯನ್ನು ಕೇಳಿದಾಗ ನಾರದ ಮಹಾಮುನಿಗಳು ಹೇಳ್ತಾರೆ, ಭೂಲೋಕದಲ್ಲಿ ಹುಟ್ಟಿದಂಥವರು ಸಕಲ ಅಂದರೆ ತುಂಬ ಕಷ್ಟ ನಷ್ಟ ನೋವುಗಳಿಂದ ಕೂಡಿರ್ತಾರೆ. ಇವರಿಗೆಲ್ಲ ಈ ಕಷ್ಟ ನಷ್ಟ ನೋವುಗಳು ಪರಿಹಾರಕ್ಕಾಗಿ ಸುಲಭವಾಗಿ ಏನಾದರೂ ಪರಿಹಾರ ಇದೆ ಅಂತ ಕೇಳಿದಾಗ ಮಹಾವಿಷ್ಣುವೇ ಸಾಕ್ಷಾತ್ ಮಹಾವಿಷ್ಣುವೇನೇ ಹೇಳುವಂಥದ್ದು. ಅಂದರೆ ನೋಡಿ, ಪ್ರಪಂಚಾನುಗ್ರಹಕಾಂಕ್ಷೆಗಳು ನೀನು ಚೆನ್ನಾಗಿ ಕೇಳಿದೆ ಅಂತ ನಾರದ ಮಹರ್ಷಿಗೆ ಹೇಳ್ತಾರೆ. ಭೂಲೋಕದಲ್ಲಿ ಹುಟ್ಟಿದ ಸಕಲ ಮಾನವರು ತಮ್ಮ ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಸತ್ಯನಾರಾಯಣನೆಂದು ಕರೆಯಲ್ಪಡುವ ಈ ಮಹಾವಿಷ್ಣುವನ್ನು ಪೂಜೆ ಮಾಡಿದಾಗ ತುಂಬ ಅನುಕೂಲಗಳಾಗುವಂಥದ್ದು, ಅವರಿಗೆ ಈಪ್ಸಿತ ಫಲಗಳು ದೊರಕುವಂಥದ್ದು. ಹಾಗಾಗಿನೇ ಏನಾಯ್ತು, ಈಗ ಆ ಒಂದು ಕಥೆಯಲ್ಲಿ ಬರುವಂಥದ್ದು ನೋಡಿ, ಈ ಪೌರ್ಣಮಿ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವ್ರತ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಒಂದು ದಿನ ಬೇಕು ಇದಕ್ಕೂ. ಒಂದು ದೇವಸ್ಥಾನಗಳಲ್ಲಿ ಕೆಲವರು ಈಗ ಮನೆಯಲ್ಲಿ ಮಾಡ್ಲಿಕ್ಕೆ ಆಗದೆ ಇರೋರು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಬ್ಬ ರಾಜ ಇದನ್ನು ಆದೇಶ ಮಾಡಿರೋದಂತೆ. ಯಾಕಂದ್ರೆ ಪುರಾತನ ಕಾಲದಲ್ಲಿಂದನೂ ಕೂಡ ಇದು ದೇವಸ್ಥಾನಗಳಲ್ಲಿ ಒಂದು ವ್ರತ ಆಚರಣೆ ಆಗ್ತಾ ಬರ್ತಾ ಇದೆ. ಒಬ್ಬ ರಾಜ ಆಜ್ಞೆ ಮಾಡಿರೋದು ಪ್ರತಿ ಪೌರ್ಣಮಿಗಳಲ್ಲಿ, ಸಂಕ್ರಮಣಗಳಲ್ಲಿ ಮತ್ತು ನದಿ ತೀರಗಳಲ್ಲಿ ವಿಶೇಷವಾಗಿ ಈ ವ್ರತಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಯಾವುದೇ ರೀತಿ ಈಪ್ಸಿತ ಫಲಗಳು ದೊರಕಲಿ ಅಂತ ಹೇಳ್ತಾ ವಿಶೇಷವಾಗಿ ಮನೆಯಲ್ಲಿ ಯಾರಿಗೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅವರು ದೇವಸ್ಥಾನಗಳಲ್ಲಿ ಮಾಡ್ಕೋಬಹುದು. ಮತ್ತು ಇದಕ್ಕೆ ಏನು ವಿಧಾನಗಳಿದೆ, ಕೆಲವರು ಪುರೋಹಿತರು ಬಂದು ಅದನ್ನು ವಿಧಿವಿಧಾನಗಳು ಮಾಡ್ತಾರೆ. ಮತ್ತು ಈ ಮನೆಯಲ್ಲಿ ಯಾವಾಗ ಇದರ ವ್ರತದ ವಿಧಾನ ಏನಿದೆ ಅಂತಂದರೆ 4 ವರ್ಷಗಳು ಮಾಡಬೇಕಂತ ಹೇಳುತ್ತೆ. 4 ವರ್ಷಗಳು ವ್ರತ ಅಂದರೆ ಒಂದು ಸಂಕಲ್ಪ. ಇದು 4 ವರ್ಷಗಳು ಒಂದು ಮಕ್ಕಳಾಗಿಲ್ವಾ, ಅವ್ರು ಸಂಕಲ್ಪ ಮಾಡ್ಬೋದು ನಾವು ಮಾಡಿಸ್ತೀವಿ ಅಂತ. ಅಥವಾ ವ್ಯಾಪಾರ ಉದ್ಯೋಗ ನಷ್ಟ ಆಗ್ತಾ ಇದ್ದವ್ರು ಮಾಡ್ಬೋದು, ಆರೋಗ್ಯ ಸಮಸ್ಯೆ ಆಗಿರೋರು ಮಾಡ್ಬೋದು, ಮದುವೆ ಆಗಲಿಲ್ದವ್ರು ಕೂಡ ಮಾಡ್ಬೋದು. ಇವರು ಏನು ಗೊತ್ತಾ, ಕೆಲವರು ಅನ್ಕೋಬೋದು ಮದುವೆ ಆದ ತಕ್ಷಣ ಮಾಡ್ತೀವಿ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಹೆಂಗೆ ಮಾಡಬೇಕು ನೋಡಿ, 4 ವರ್ಷ ಮಾಡಬೇಕಾಗುತ್ತೆ. 4 ವರ್ಷ ವ್ರತ ಮಾಡಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಅಂತ ವ್ರತ ಕಥೆಯಲ್ಲೇ ಬರುವಂಥದ್ದು. ಅಂದರೆ ಈಗ ಪ್ರಥಮವಾಗಿ ಫಸ್ಟ್ ಪ್ರಾರಂಭ ಮಾಡ್ತಾರೆ ಅವಾಗ ಮಾಡ್ಬೋದು, ಅಥವಾ ಮಧ್ಯದಲ್ಲಿ ಯಾವುದಾದ್ರು 2ನೇ ವರ್ಷನೋ 3ನೇ ವರ್ಷನೋ ಉದ್ಯಾಪನೆ ಮಾಡ್ರಿ ಅಂತ ಹೇಳುತ್ತೆ. ಅಂದ್ರೆ ಉದ್ಯಾಪನೆ ಅಂತಂದ್ರೆ ಒಂದು ಹೋಮ ಹವನಾದಿಗಳನ್ನು ಮಾಡಿ ಭಗವಂತನಿಗೆ ಹವಿಸ್ಸನ್ನು ಕೊಟ್ಟು ಉದ್ಯಾಪನೆ ಮಾಡುವಂಥದ್ದು. ಬರೀ ವ್ರತ ಅಂದ್ರೆ ಬರೀ ವ್ರತ ಮಾಡಿ ಸುಮ್ಮನೆ ಆಗೋದಲ್ಲ, ಇದನ್ನು ಉದ್ಯಾಪನೆಯನ್ನು ಮಾಡಲೇಬೇಕಾಗುತ್ತೆ. ಹಾಗಾಗಿ 4 ವರ್ಷಗಳನ್ನು ಮಾಡಿ ಇದನ್ನು ಕೊನೆಯ ವರ್ಷನೂ ಕೂಡ ಉದ್ಯಾಪನೆ ಮಾಡಬಹುದು. ಈ ರೀತಿ ಮಾಡಿಕೊಂಡಾಗ ನಮಗೆ ಅಭೀಷ್ಟ ಸಿದ್ಧಿ ಉಂಟಾಗುವಂಥದ್ದು, ಕೋರಿಕೆಗಳು ಕಾಮನೆಗಳು ಎಲ್ಲವೂ ಕೂಡ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ನೋಡಿ, ಸಾಮಾನ್ಯವಾಗಿ ಗೃಹ ಪ್ರವೇಶಗಳಲ್ಲಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಈಗ ನಾವು ಮೊನ್ನೆ ಗೃಹ ಪ್ರವೇಶದ ಮಾತಾಡ್ಬೇಕಾದ್ರೆ ಹೇಳಿದ್ವಿ, ಇದು ಗೃಹ ಪ್ರವೇಶ ಮಾಡಲೇಬೇಕು ಅಂತ ಶಾಸ್ತ್ರ ಅಲ್ಲ, ಆದ್ರೆ ಗೃಹ ಪ್ರವೇಶ ಮಾಡೋದು ತುಂಬಾ ಬಂದಿರುವಂತಹ ಸಂಪ್ರದಾಯ ಆಗಿರುತ್ತೆ. ಹಾಗಾಗಿ ಮಾಡಬಾರ್ದು ಅಂತನೂ ಇಲ್ಲ, ಮಾಡಬೇಕು ಅಂತನೇನಿಲ್ಲ. ನಿಮಗೆ ನಿಮ್ಮ ಈಗ ಕೆಲವರು ಅನ್ಕೋಬಹುದು ಗೃಹ ಪ್ರವೇಶ ಅಂದ ತಕ್ಷಣ ಸತ್ಯನಾರಾಯಣ ವ್ರತ ಮಾಡಬೇಕೇನೋ ಏನೋ ಅಂತ. ಅವರ ಅನುಕೂಲಕ್ಕೆ ತಕ್ಕಂತೆ ಕೆಲಸಗಳನ್ನು ಮಾಡ್ಕೋಬಹುದು. ಆಗ್ಲಿಲ್ದವರು ದೇವಸ್ಥಾನಗಳಲ್ಲಿ ಈ ಒಂದು ಸತ್ಯನಾರಾಯಣ ವ್ರತವನ್ನು ಮಾಡಿ ಅವರ ಇಷ್ಟಾರ್ಥಗಳ ಸಿದ್ಧಿಸು ಕೂಡ ಮಾಡ್ಕೋಬಹುದಾಗಿದೆ. ಓಕೆ ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದೀವಿ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.